ಸ್ನೇಹಿತರೆ, ಮಸಾಲೆ ಕಡಲೆ ಬೀಜವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ 1 ಬಟ್ಲಾಗಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಮತ್ತು ಒಂದು 2ರಿಂದ 3 ಚಮಚ ಆಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಚೆನ್ನಾಗಿ ಕ್ರಿಸ್ಪ್ ಬರುತ್ತೆ ಅಂತ. ಮತ್ತು ಒಂದು ಅರ್ಧ ಚಮಚ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಮತ್ತು 1-1.5 ಚಮಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಇಷ್ಟು ತೊಗೊಂಡಿದ್ದೀನಿ ನಾನು. ನೀವು ರುಚಿಗೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಮಸಾಲೆನ. ನೋಡಿರಿ, ಈಗ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ, ಹಾಗೆ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದು ಮುಂಚೆನೇ ನೀರು ಹಾಕಿ ಕಲಿಸ್ಬಾರ್ದು ಸ್ನೇಹಿತರೆ. ಈಗ ನಾನು ಯಾವ ಥರ ಮಾಡ್ತಾಯಿದ್ದೀನಲ್ವ ಅದೇ ಥರನೇ ಮಾಡ್ಕೊಳ್ರಿ, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿರಿ, ಎಲ್ಲ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಕೊಟ್ಬಿಡೋಣಂತೆ, ಚೆನ್ನಾಗಿ ಎಲ್ಲ ಹಿಟ್ಟಲ್ಲಿ ಕಲ್ತ್ಕೋಬೇಕು. ಆಮೇಲೆ ನಾವು ಕಡಲೆ ಬೀಜವನ್ನು ಹಾಕಿ ಕಲಸೋಣಂತೆ. ಈ ಬೇಕ್ರಿಗಳಲ್ಲೆಲ್ಲ ಸಿಗುತ್ತೆ ನೋಡಿರಿ, ಆ ಥರ ಕಡಲೆ ಬೀಜ ಇದು. ಅಲ್ಲೆಲ್ಲ ಕಲ್ಲರ್ ಹಾಕಿ ಮಾಡ್ತಾರೆ ಸ್ನೇಹಿತರೆ, ಹೊರಗಡೆ ಎಲ್ಲ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ಕಲರ್ ಕಡಿಮೆ ಅನಿಸಿದ್ರೂ ಸಹ ಟೇಸ್ಟ್ ಒಂದೇ ಥರ ಇರುತ್ತೆ. ನೋಡಿರಿ, ಈ ಕಡಲೆ ಬೀಜ ಹಾಕ್ಬಿಟ್ಟು ಫಸ್ಟು ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹಿಟ್ಟೆಲ್ಲ ಅದಕ್ಕೆ ಕೋಟ್ ಆಗಬೇಕು. ಆಮೇಲೆ ನಾವು ನೋಡಿಕೊಂಡು ನೀರನ್ನು ಸ್ವಲ್ಪನಾಗಿ, ಜಾಸ್ತಿ ನೀರು ಹಾಕ್ಕೋಬಾರ್ದು ಇದಕ್ಕೆ. ಸುಮ್ಮನೆ ಒಂದು ಸ್ವಲ್ಪ ಚುಮುಕ್ಸ್ಕೊಂಡು ಅಥವಾ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೂರು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ನೀರಾಗಿಬಿಟ್ರೆ ಹಿಟ್ಟು ನಿಮಗೆ ಕಡಲೆ ಬೀಜಕ್ಕೆ ಹತ್ತೋದೇ ಇಲ್ಲ. ಹಾಗಾಗಿ ನೋಡಿರಿ, ಈ ಥರ ಹೀಗೆ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಒಳ್ಳೆ ರುಚಿ ಚೆನ್ನಾಗಿರುತ್ತೆ. ನೀವು ಉಪ್ಪು ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿರಿ, ಹೀಗೆ ಫುಡ್ ಕಲರ್ ಹಾಕಿದ್ದು ಇದೆಲ್ಲ ತಿನ್ನೋದು ಒಳ್ಳೆಯದಲ್ಲ ಸ್ನೇಹಿತರೆ, ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ನಾವು ಪ್ರತಿಯೊಂದು ಅಡುಗೆಗಳನ್ನು ಮಾಡ್ಕೋಬೋದು, ತುಂಬ ರುಚಿಯಾಗಿ ಬರುತ್ತೆ. ನೋಡಿರಿ, ಹೀಗೆ ಎಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಆವಾಗ ನಿಮಗೆ ಒಂದೊಂದು ಕಡಲೆ ಬೀಜಕ್ಕೂ ಹಿಟ್ಟು ಚೆನ್ನಾಗಿ ಹತ್ತುತ್ತೆ. ಆಮೇಲೆ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ, ಒಳ್ಳೆ ಕ್ರಿಸ್ಪು, ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಒಂದು ಸಲ ಟ್ರೈ ಮಾಡಿರಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಕಾಫಿ ಟೈಮಲ್ಲಿ ದೊಡ್ಡವರು ತಿನ್ಬೋದು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ, ಒಂದು ಸ್ವಲ್ಪ ಕಾಯಬೇಕು. ಹೀಗೆ ನಾವು ಎಣ್ಣೆಯನ್ನು ಕಾಯಕ್ಕೆ ಇಟ್ಬಿಟ್ಟು ಕೈಯಲ್ಲಿ ಒಂದೊಂದಾಗಿ ಬಿಡಿಸಿ ಕಡಲೆ ಬೀಜವನ್ನು ಹಾಕಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ನಾವು ಏನಾಗುತ್ತೆ ಅಂದರೆ ಎಲ್ಲ ಅಂಟ್ಕೊಂಡಾಗ ಆಗಿಬಿಡುತ್ತೆ. ನೀವು ಆಮೇಲೆ ಬಿಡಿಸ್ಕೊತೀವಿ ಅಂತಂದರೆ ಅದು ಒಂಥರ ಮುರಿದು ಹೋದಂಗೆ ಆಗುತ್ತೆ. ಹಿಟ್ಟು ಒಂದೊಂದು ಕಡಲೆ ಬೀಜಕ್ಕೆ ಹತ್ತೋದೇ ಇಲ್ಲ. ಹಾಗಾಗಿ ನಾವು ಒಂದೊಂದೇ ಬೀಜವನ್ನು ಬಿಡಿಸಿ ಎಣ್ಣೆಯಲ್ಲಿ ಹಾಕಿದರೆ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಬಾರ್ದು, ಯಾಕಂದರೆ ಅದೆಲ್ಲ ಚೆನ್ನಾಗಿ ಹಿಟ್ಟು ಎಲ್ಲ ಹತ್ಕೊಂಡಿರುತ್ತಲ್ವ, ಅದಕ್ಕೋಸ್ಕರ. ಈಗ ಸ್ವಲ್ಪನೇ ಎಣ್ಣೆಗೆ ಹಾಕಿ ಚೆನ್ನಾಗಿ ಕರ್ಕೊಳ್ಳೋಣ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು, ಯಾಕಂದರೆ ಕಡಲೆ ಬೀಜನೂ ಆಗಬೇಕು ಒಳಗಡೆ, ಇಲ್ಲಾಂದರೆ ಹಸಿ ಇರುತ್ತೆ. ಮತ್ತು ಹಿಟ್ಟನ್ನು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿರಿ, ಈ ಥರ. ಇದು ನಾವು ಅಚ್ಚ ಖಾರದ ಪುಡಿ ಹಾಕಿರ್ತೀವಲ್ವ, ಅದೇ ಕಲರೇನೆ ಇದು. ಒಳ್ಳೆ ಕಲರ್ ಇರೋ ಕಾಶ್ಮೀರಿ ಇದೆಲ್ಲ ಸಿಗುತ್ತಲ್ಲ, ಅದನ್ನು ಹಾಕಿದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ನಾನು ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಮತ್ತು ಗರಂ ಮಸಾಲ ಎರಡೂ ಮನೆಯಲ್ಲೇ ಮಾಡ್ಕೊಂಡಿರೋದು. ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ಬೋದು ನೋಡೋದಕ್ಕೆ. ಈ ಬೇಕ್ರಿಲೆಲ್ಲ ಸಿಗುತ್ತಲ್ಲ, ಆ ಥರ ಕಾಣಿಸೋದಿಲ್ಲ. ಅದೆಲ್ಲ ಫುಡ್ ಕಲರ್ಸ್ ಹಾಕಿರ್ತಾರೆ ಸ್ನೇಹಿತರೆ, ಅದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅವೆಲ್ಲನೂ. ನೋಡಿರಿ, ಹೀಗೆ ಬಿಡಿಯಾಗಿ ಹಾಕ್ಕೊಂಡ್ರೆ ನೋಡಿರಿ ಹೊಂದ್ಕೊಳ್ಳೋದೇ ಇಲ್ಲ ಒಂದಕ್ಕೂ. ಹೀಗೆ ನಾವು ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಕರ್ಕೊಂಡು ತೆಕ್ಕೊಂಬ. ನೋಡಿರಿ, ಎಷ್ಟು ಗರಿಯಾಗಾಗಿದೆ, ನಿಮಗೆ ಶಬ್ದನೂ ಕೇಳಿಸ್ತಾ ಇರ್ಬೋದು. ತುಂಬ ಚೆನ್ನಾಗಾಗಿದೆ. ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ. ಮತ್ತು ಒಳ್ಳೆ ಅಡುಗೆ ಒಟ್ಟಿಗೆ ಸಿಗೋಣಂತೆ. ನಮಸ್ಕಾರ.